ಮುಂಚೆನೇ ಇವತ್ತು ಈ ದಿನ ಬಂದು ಎಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಬಂದು ಇಲ್ಲಿ ನಾಳೆ ಬೇಕಿರೋಂಥ ಕ್ಯಾರಿಯರ್ ಆಗಲಿ ವ್ಯಾಕ್ಸಿನ್ ಆಗಲಿ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ನಾಳೆಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ಪಲ್ಸ್ ಪೋಲಿಯೋ ಹಾಕಲಿಲ್ಲ ಅಂದರೆ ಅದು ಮಾರಣಾಂತಿಕ ಕಾಯಿಲೆ ಅಂತ ಏನಾದರೂ ಮಕ್ಕಳಲ್ಲಿ ಅಂಗವೈಕಲ್ಯತೆ ಬರುತ್ತದೆ. ಅದಕ್ಕೋಸ್ಕರ ಅದನ್ನು ಪೋಲಿಯೋ ಹಾಕ್ಸ್ಕೊಂಡ್ರೆ ಮುಂದೆ ಅಂಗವೈಕಲ್ಯತೆ ಬರಲ್ಲ. ನಮ್ಮ ಶಾಂತಿನಗರದ ನಾಗರಿಕೆ ಏನಂದರೆ ಯಾರೂ ತಪ್ಪದೆ ಬಂದು ಮಕ್ಕಳನ್ನ ಕರ್ಕೊಬಂದು ಫಸ್ಟ್ ಡೇನೆ ಎಲ್ಲರೂ 100% ಪೋಲಿಯೋ ಡ್ರಾಪ್ಸ್ ಮಕ್ಕಳಿಗೆ ಹಾಕಬೇಕು ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಹಾಗೂ ಮತ್ತು ಕಸ ವಿಲೇವಾರಿ ಮಾಡುವಂಥ ವಾಹನಗಳ ಮೂಲಕ ನಾವು ಎಲ್ಲ ಕಡೆ ಅನೌನ್ಸ್ ಮಾಡಿಸ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಶಾಂತಿನಗರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಜೂನ್ 28ರಂದು ಇಡೀ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬನ್ನಿ ನಮ್ಮ ತುಮಕೂರಿನ ಈ ಶಾಂತಿನಗರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿಯ ಒಂದು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದಾರಂತ ಇಲ್ಲಿನ ಡಾಕ್ಟರ್ನೇ ಒಂದು ಮಾತು ಕೇಳ್ಬಿಡೋಣ, ಹಾಗೆ ಅವರಿಂದ ಒಂದು ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಹೋಗ್ಬಿಡೋಣ. ನಮ್ಮ ಡಾಕ್ಟರ್ ಸರ್ ಹತ್ರ ಒಂದು ಮಾಹಿತಿ ಕೇಳೇ ಬಿಡೋಣ. ಸರ್ ನಮಸ್ತೆ. ಸರ್, ಈಗ ನಾಳೆ ನಮ್ಮ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗ ನೀವು ನಮ್ಮ ತುಮಕೂರಿನ ಶಾಂತಿನಗರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿಯ ಒಂದು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಮೊದಲಿಗೆ ತುಮಕೂರು ಜಿಲ್ಲಾ ನಾಗರಿಕರಿಗೆ ನಮಸ್ಕಾರಗಳು. ನಾಳೆ 28/6/26 ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಈ ದಿನ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಅಂದರೆ, ಮುಂಚೆ ನಾವೆಲ್ಲ ಅಂಗನವಾಡಿ ವರ್ಕರ್ಸ್ಗೆ ಮತ್ತು ವಾಲಂಟಿಯರ್ ವರ್ಕರ್ಸ್ ತೊಗೊಂಡಿದ್ವಿ. ಸ್ಟೂಡೆಂಟ್ಸ್ನ ಕಾಲೇಜಿಂದ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಮುಂಚೆನೇ ಯಾವ ರೀತಿ ಮಾಡಬೇಕು ಅಂತ. ಸ್ಕೂಲಲ್ಲಿ ಎಲ್ಲ ಸ್ಕೂಲ್ಗಳಲ್ಲೂ ಜಾಥಾ ಮಾಡ್ತಾ ಇದ್ದೀವಿ. ಅಂಗನವಾಡಿಗಳಲ್ಲಿ ಎಲ್ಲ ಹೇಳಿದ್ದೀವಿ. ಅಂಗನವಾಡಿ ವರ್ಕರ್ಸ್ಗೆಲ್ಲ ಹೇಳಿ ಅವರ ಮಕ್ಕಳನ್ನ ಕರ್ಕೊಬರೋದಕ್ಕೆ ಪ್ರೇರಣೆ ಮಾಡಿದ್ದೀವಿ. ಹಾಗೂ ಮತ್ತು ಕಸ ವಿಲೇವಾರಿ ಮಾಡುವಂಥ ವಾಹನಗಳ ಮೂಲಕ ನಾವು ಎಲ್ಲ ಕಡೆ ಅನೌನ್ಸ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಮುಂಚೆನೇ ಇವತ್ತು ಈ ದಿನ ಬಂದು ಎಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಬಂದು ಇಲ್ಲಿ ನಾಳೆ ಬೇಕಿರೋಂಥ ಕ್ಯಾರಿಯರ್ ಆಗಲಿ ವ್ಯಾಕ್ಸಿನ್ ಆಗಲಿ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ನಾಳೆಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾಳೆಯಿಂದ 3-4 ದಿವಸ ನಡೆಯುತ್ತೆ. 28 ಬೂತಲ್ಲಿ ನಡೆಯುತ್ತೆ, ಬೂತ್ ಆ್ಯಕ್ಟಿವಿಟಿ. ಅಲ್ಲೇ ಮಕ್ಕಳೆಲ್ಲ ಬಂದು ಹಾಕ್ಸ್ಕೊತಾರೆ. ನೆಕ್ಸ್ಟ್ 3 ದಿವಸ ನಾವು ಮನೆ ಭೇಟಿ ನೀಡಿ ನಾವು ಯಾರು ತಪ್ಪಿಸ್ಕೊಂಡಿರ್ತಾರೋ ಅಂಥ ಮಕ್ಕಳಿಗೆಲ್ಲ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತಾ ಇದ್ದೀವಿ. ಸರ್, ಹಾಗೇನೆ ಈ ಪಲ್ಸ್ ಪೋಲಿಯೋನ ಯಾಕೆ ಹಾಕ್ಸ್ಕೋಬೇಕು ಅನ್ನೋದನ್ನ ಸ್ವಲ್ಪ ಕನ್ಕ್ಲೂಷನ್ ಕೊಟ್ಬಿಟ್ರೆ ಅವ್ರಿಗೊಂದು ಮನದಟ್ಟಾಗುತ್ತೆ, ಯಾಕೆ ಹಾಕ್ಸ್ಕೋಬೇಕು ಅಂತೇಳಿ. ಪಲ್ಸ್ ಪೋಲಿಯೋ ಹಾಕಲಿಲ್ಲ ಅಂದರೆ ಅದು ಮಾರಣಾಂತಿಕ ಕಾಯಿಲೆ ಅಂತ ಏನಾದರೂ ಮಕ್ಕಳಲ್ಲಿ ಅಂಗವೈಕಲ್ಯತೆ ಬರುತ್ತದೆ. ಅದಕ್ಕೋಸ್ಕರ ಅದನ್ನು ಪೋಲಿಯೋ ಹಾಕ್ಸ್ಕೊಂಡ್ರೆ ಮುಂದೆ ಅಂಗವೈಕಲ್ಯತೆ ಬರಲ್ಲ. ಅದು ನರಗಳ ಮೂಲಕ ಹೋಗಿ ಅದು ರೋಗಾಣು, ಅದು ವೈರಸ್ಸಿಂದ ಬರುತ್ತೆ. ಪಲ್ಸ್ ಪೋಲಿಯೋ ವೈರಸ್ಸು, ಅದು ಪೋಲಿಯೋ ಮೈಲಿಟಿಸ್ ಅಂತ ಕರಿತೀವಿ. ಅದರಿಂದ ನರಗಳ ಮೂಲಕ ಹೋಗಿ ಆ ಮಕ್ಕಳಲ್ಲಿ ಕಾಲು ಅಥವಾ ಕೈ ಸ್ವಾಧೀನ ಇಲ್ಲದೆ ಆಗುತ್ತೆ. ಸೊ ಮುಂದಕ್ಕೆ ಆ ಥರ ಆದರೆ ಮಕ್ಕಳಲ್ಲಿ ಅವರಿಗೆ ಬೆಳವಣಿಗೆ ಆಗಲಿ ಅವ್ರು ನೋಡ್ಕೊಳ್ಳೋ ಯಾವುದು ಕಷ್ಟ ಆಗುತ್ತೆ. ಸೊ ಅದನ್ನು ತಪ್ಪಿಸೋಕ್ಕೋದ್ರೆ ನಾವು ಪಲ್ಸ್ ಪೋಲಿಯೋ ಡ್ರಾಪ್ಸ್ ಎಲ್ಲರೂ ತಪ್ಪದೆ ಹಾಕಿಸ್ಲೇಬೇಕು, ಯಾರು ಮಿಸ್ ಮಾಡದೆ ಹಾಕಿಸ್ಲೇಬೇಕು. ಸರ್, ನೀವು ನಮ್ಮ ತುಮಕೂರಿನ ಶಾಂತಿನಗರದಲ್ಲಿರುವ ನಾಗರಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಶಾಂತಿನಗರದ ನಾಗರಿಕೆ ಏನಂದರೆ ಯಾರೂ ತಪ್ಪದೆ ಬಂದು ಮಕ್ಕಳನ್ನ ಕರ್ಕೊಬಂದು ಫಸ್ಟ್ ಡೇನೆ ಎಲ್ಲರೂ 100% ಪೋಲಿಯೋ ಡ್ರಾಪ್ಸ್ ಮಕ್ಕಳಿಗೆ ಹಾಕಬೇಕು ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಸರ್, ಇನ್ ಕೇಸ್ ಏನಾದರೂ ನಾಳೆ ಬರೋಕ್ಕಾಗಲ್ಲ ಅನ್ನೋರಿಗೆ, ಹಾಗೆ ಸ್ಲಮ್ ಏರಿಯಾಗಳಲ್ಲಿ ಇರ್ತಾರಲ್ಲ ಸರ್, ಅಂಥವರಿಗೆ ನೀವು ಯಾವ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಾವು ನಾಳೆ ಎಲ್ಲ 20 ಬೂತ್ ಮಾಡಿದ್ದೀವಿ. ನಾವು ಎಲ್ಲ ಕಡೆ ಇವಾಗ ಯಾವುದು ಮರಳೂರು ದಿನ್ನೆ ಅಲ್ಲಿ ಭಾಳ ಸ್ಲಮ್ ಏರಿಯಾ ಇದೆ, ಅಲ್ಲೂ 4 ಬೂತ್ ಮಾಡಿದ್ದೀವಿ. ಆ 4 ಬೂತಲ್ಲಿ ಮಕ್ಕಳು ಮನೆ ಭೇಟಿಗೆ ಹೋಗಿ ನಾವು 2ನೇ ದಿವಸದಿಂದ ಎಲ್ಲೆಲ್ಲಿ ತಪ್ಪಿಸ್ಕೊಂಡಿರ್ತಾರಲ್ಲ ಆ ಮಕ್ಕಳಿಗೆಲ್ಲ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ತೀವಿ. ಸರ್, ಅಂದ್ರೆ ಏನಂದ್ರೆ ನಿಮ್ದು ಸರ್ ಏನಪ್ಪ ನಿಮ್ಮ ಉದ್ದೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಪಲ್ಸ್ ಪೋಲಿಯೋ ಲಸಿಕೆ ತಲುಪಬೇಕು ಅನ್ನೋದೇ ನಿಮ್ಮ ಉದ್ದೇಶ ಸರ್. ಹಾಗೇನೆ ಎಷ್ಟು ವರ್ಷದ ಒಳಗಿನ ಮಕ್ಕಳು ಈ ಪಲ್ಸ್ ಪೋಲಿಯೋನ ಹಾಕ್ಸ್ಕೋಬೇಕು ಸರ್? 0 to 5 years ಎಲ್ಲಾ ಮಕ್ಕಳು ಹಾಕ್ಸ್ಕೋಬೇಕು. 5 years ಒಳಗೆ ಎಲ್ಲರೂ ಹಾಕ್ಸ್ಬೇಕು. ಸರ್, ನೀವು ನಾಳೆ ನಮ್ಮ ತುಮಕೂರಿನಲ್ಲಿ
ಎಲ್ಲೆಲ್ಲೆಲ್ಲ ಈ ಒಂದು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ? ನಾವು ನಾಳೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಶಾಂತಿನಗರದಲ್ಲಿ ಫಸ್ಟ್ ಒಂದು ಬೂತ್ ಮಾಡಿದ್ದೀವಿ. ಇಲ್ಲಿ ಡೈಲಿ ಇರುತ್ತೆ 4 ದಿವಸನು. ಮತ್ತೆ ಅದಲ್ಲದೆ ಎಲ್ಲ ಅಂಗನವಾಡಿಗಳಲ್ಲಿ, ಆಮೇಲೆ ಅಲ್ಲಿ ನಮ್ಮ ಕ್ಲಿನಿಕ್ ಅಂತ ಮರಳೂರು ಜನ ಅಲ್ಲೊಂದು ಮಾಡಿದ್ದೀವಿ. ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲೊಂದು ಬೂತ್ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡ್ಗಳಲ್ಲೇ ಇರುತ್ತೆ ಸರ್? ಬಸ್ ಸ್ಟ್ಯಾಂಡ್ ಅಲ್ಲೂ ಇರುತ್ತೆ. ನಮಗೆ ರೈಲ್ವೆ ಸ್ಟೇಷನ್ಸ್ ಇರುತ್ತೆ ನಮ್ಮ ಇದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ, ಅಲ್ಲಿ ನಮ್ಮವರೇ ಮಾಡ್ತಾ ಇದ್ದಾರೆ. ಸರ್, ಈಗ ನಾನು ನನ್ನ ಮಗಳಿಗೆ ಗುರುವಾರ ವ್ಯಾಕ್ಸಿನೇಷನ್ ಹಾಕ್ಸಿರ್ತೀನಿ ಸರ್, ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್. ನಾನು ಮತ್ತೆ ಭಾನುವಾರ ಬಂದು ಹಾಕ್ಸ್ಕೋಬೋದಾ ಸರ್? ಹಾಕ್ಸ್ಬೋದು. ಅದು ಯಾವ ರೀತಿ ಯಾವಾಗಾದ್ರೂ ಹಾಕ್ಸಿದ್ರು ಇದು ಪಲ್ಸ್ ಪೋಲಿಯೋ ಮೇಲೆ ಹಾಕ್ಲೇಬೇಕು. ಇದು ಯಾವ ಮಕ್ಕಳು ತಪ್ಪಿಸ್ಕೊಂಡು ಹಾಕ್ಲೇಬೇಕು. ನಾವು ಗುರುವಾರ ಹಾಕ್ತೀವಿ ಮಾಮೂಲಿ, ಬಟ್ ಆದ್ರೂ ಇದು ರಾಜಶೇಖರ ವರ್ಷಕ್ಕೊಂದ್ಸರಿ ಬರುತ್ತೆ. ಸೊ ನೀವು ಇದನ್ನ ತಪ್ಪದೆ ಹಾಕ್ಸ್ಲೇಬೇಕು, ಏನು ತೊಂದರೆ ಆಗಲ್ಲ ಅದರಿಂದ. ಒಳ್ಳೆ ಮಾಹಿತಿ ಕೊಡಿದ್ದೀರಾ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನೀವು ನಮ್ಮ ತುಮಕೂರಿನ ಶಾಂತಿನಗರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಮ್ಮ ಡಾಕ್ಟರ್ ನಾಗಭೂಷಣ್ ಸರ್ ಅವರು ಯಾಕೆ ಈ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಹಾಕ್ಸ್ಕೋಬೇಕಂತ ಹೇಳಿದ್ದಾರೆ, ಹಾಗೆ ಎಲ್ಲೆಲ್ಲಿ ನಮ್ಮ ತುಮಕೂರಲ್ಲಿ ಈ ಒಂದು ಪಲ್ಸ್ ಪೋಲಿಯೋನ ಹಾಕ್ತಾರಂತ ಕೂಡ ಒಂದು ಮಾಹಿತಿ ನೀಡಿದ್ದಾರೆ. ಸರ್, ಈಗ ನಾಳೆ ನೀವೆಲ್ಲ ಒಂದು ಪ್ರಿಪರೇಷನ್ ಮಾಡ್ಕೊಂತ ಇದ್ದೀರಾ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ. ನಿಮ್ಮ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.